ಮದುವೆ ಅಂದ್ರೆ ಅದು ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದು ಹೊಸ ಅಧ್ಯಾಯವಿದ್ದಂತೆ. ಗಂಡು ಹೆಣ್ಣು ಇಬ್ಬರೂ ಕೂಡ ಹೊಸ ಹೊಸ ಕನಸುಗಳನ್ನ ಕಾಣ್ತಾ ಒಬ್ಬರಿಗೊಬ್ಬರು ಆಸರಿಯಾಗುವ ಅಮೃತ ಘಳಿಗೆ ಅದು. ಕುಮಾರ್ ಗೋವಿಂದ್ ಅವರು ಕಂಡ ಆ ಹೊಸ ಕನಸುಗಳಿಗೆ ನೀರೆರೆದು ಪೋಷಿಸಿದವರು ಕೂಡ ಅದೇ ಜನುಮದ ಗೆಳತಿ. ಬಾಳೊಂದು ಭಾವಗೀತೆ, ಅನುರಾಗ ತುಂಬಿದ ಕವಿತೆ ಅನ್ನೋ ಸಾಲಿನಂತೆ ಜನುಮದ ಗೆಳತಿಯ ಅನುರಾಗ ಸಂಗಮದಿಂದಲೇ ಎಲ್ಲವನ್ನೂ ಸಾಧಿಸಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕುಮಾರ್ ಗೋವಿಂದ್. ಅನುರಾಗದ ಸಂಗಮವೋ, ಅನುಬಂಧದ ಸಂಭ್ರಮವೋ, ಎರಡು ಹೃದಯಗಳು ಬೆರೆತು ಬಾಳುವ ಮಧುರ ಮಹೋತ್ಸವವೋ, ಮಂಗಳಕರ ಕ್ಷಣವೋ. ಐ ವಾಸ್ ಸ್ವಲ್ಪ ಶಾಕ್ ಆಗಿತ್ತು ನನಗೆ, ಹೌ ಕಮ್ ಸಡನ್ಲಿ ಅಂತ. ಬಟ್ ದೆನ್ ಐ ಥಾಟ್ ನೋ, ದಟ್ ಈಸ್ ಹಿಸ್ ಡ್ರೀಮ್, ಒನ್ ಆಫ್ ಹಿಸ್ ಡ್ರೀಮ್. ಹಿ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಇನ್ ದಿಸ್ ಲೈನ್ ಆ್ಯಂಡ್ ಹಿ ಆಲ್ವೇಸ್ ಕೆಪ್ಟ್ ಸೇಯಿಂಗ್, ಒಂದು ಚಾನ್ಸ್ ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ಟೇಕ್ ಅನ್ ಎಂಟ್ರಿ. ಸೊ ದೆನ್ ಐ ಥಾಟ್ ನೋ. ಖಂಡಿತ ಆಗಿದೆ ಬದಲಾವಣೆ. ಅಂದರೆ ಹೇಳ್ತಾರಲ್ಲ ಲೇಡಿ ಲಕ್ಸ್ ಕಮ್ಸ್ ಅಂತ, ಏನು ಇಲ್ಲದಾಗ ನನ್ನ ಲೈಫಲ್ಲಿ ಬಂದಿದ್ದು ಅದು. ಐ ಆಲ್ವೇಸ್ ಫೀಲ್ ಶಿ ಇಸ್ ಗ್ರೇಟ್. ಮ್ಯಾಕ್ಸಿಮಮ್ ನಂದು ಪರ್ ಡೇ ಎಕ್ಸ್ಪೆನ್ಸ್ ನಾಟ್ ಈವನ್ 50 ರೂಪೀಸ್. ಆವತ್ತಿಂದ ಇವತ್ತವರೆಗೂ ನನ್ನ ಹತ್ರ ದುಡ್ಡು ಇಲ್ಲ ಅಂದಾಗ್ಲೂ ನನ್ನ ಎಕ್ಸ್ಪೆನ್ಸ್ 50 ರೂಪಾಯಿನೇ. ದುಡ್ಡು ಬಂದಮೇಲೂ ನನ್ನ ಎಕ್ಸ್ಪೆನ್ಸ್ 50 ರೂಪಾಯಿನೇ. ಬಟ್ ಆ ಐಫೈ ಏನು ಹೊರಗಡೆನೇ ಇರಬೇಕು, ತಿನ್ನಬೇಕು, ಆ ಥರ ಲೈಫ್ ನಮಗೆ ಮೊದಲಿಂದನೂ ಬಂದಿಲ್ಲ. ಇವರಿಗೆ ಎಲ್ರಿಗೂ ಅದೊಂದು ಕೋಪ ಇದೆ ಮನೆಯಲ್ಲಿ. ನಾನು ಹೆಂಗೆ ಅಂತ ಹೇಳಿದ್ರೆ, ಈಗ ಒಂದು ಜಾಗ ತೊಗೊಂಡ್ರೆ ಬಂದು ಹೇಳಿದ್ರು, ಈ ಜಾಗ ತೊಗೊಂಡಿದ್ದೀರಿ ಆದಮೇಲೆ ಇಲ್ಲ, ಅವಳಿಗೂ ಅದೇ ಮೊದಲಿಂದನೂ ಸರ್ಪ್ರೈಸು. ನಾನು ಒಂದು ಕಾರ್ ತೊಗೊಂಡಿದ್ದೆ ಆವಾಗ. ದಟ್ ವಾಸ್ ಮೈ ಫಸ್ಟ್ ಕಾರ್. ಅಶೋಕ್ ಅವ್ರ ಹತ್ರ ನಿಲ್ಲಿಸ್ಬಿಟ್ಟು ನಾವು ವಾಕ್ ಮಾಡೋ ಅಭ್ಯಾಸ ಆಯಿತು. ವಾಕ್ ಮಾಡ್ಕೊಂಡು ಹೋಗುವಾಗ ಹೇಳಿದೆ, ಈ ಕಾರ್ ಚೆನ್ನಾಗಿದೆ ಅಲ್ಲ ಅಂತ. ಯು ಡೂ ಹಾರ್ಡ್ ವರ್ಕ್, ಯುಲ್ ಗೆಟ್ ದ ಕಾರ್ ಅಂದ್ರೆ. ತಿರ್ಗಿ ಅಲ್ಲಿಂದ ವಾಪಸ್ ಬರ್ತಾ ವಾಕ್ ಮಾಡ್ದಾಗ ಡೋರ್ ಓಪನ್ ಮಾಡಿದ್ರೆ ಆ ಶಾಕ್ ಇತ್ತಲ್ಲ, ಆ ಥರ ಅದೆಲ್ಲ ಕೆಲವೊಂದೆಲ್ಲ ಸೈಲೆಂಟಾಗೇ ಇದು ಮಾಡ್ತೀನಿ ನಾನು. ಅದೊಂದು ವಿಚಾರ ಸರ್ಪ್ರೈಸ್. ನಾನು ಮದುವೆ ಆದಮೇಲೆ ನನ್ನ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಕ್ಕೆ ಜನರಲ್ಲಾಗಿ ಬೇರೆಯವ್ರಿಗೆ ಮದುವೆ ಆದಮೇಲೆ ಗಂಡನ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ, ಹೆಣ್ಣಿನ ಸ್ವಭಾವ ಏನಂತ ಅವ್ನಿಗೆ ಗೊತ್ತಾಗುತ್ತೆ. ಇಲ್ಲೇನಾಗಿತ್ತು ಅಂತ ಹೇಳಿದ್ರೆ, ಶಿ ಹಸ್ ಸೀನ್ ಮಿ ಫ್ರಮ್ ದ ಆಲ್ಮೋಸ್ಟ್ ಎ ವೆರಿ ಯಂಗ್ ಏಜಿಂದ ನೋಡಿದ್ದಾಗ ಅವಳಿಗೆ ಅದು ಗೊತ್ತಿತ್ತು, ಇವನು ಏನು, ಹೌ ಈಸ್, ವಾಟ್ ಈಸ್, ಹಾಗೆ ಹೇಗೆ. ಈ ಮನಸ್ಸಿನ ಕಿಟಕಿಲಿ ತಂಗಾಳಿನ ಚೆಲ್ಲು ರೀತಿ, ಒಂಟಿ ಜೀವಕ್ಕೆ ಜಂಟಿಯಾದಳು ಪ್ರೀತಿ ಕೇಳತಿ, ನನ್ನ ಕನಸುಗಳಿಗೆ ಕಚಗುಳಿ ಇಟ್ಟು ಕುಣಿಯೋ ರೀತಿ. ಅದೇ ರೀತಿ ಕೆಲವುದು ನನಗೇನು ಇಷ್ಟ ಬರಲ್ಲ, ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ. ಆಮೇಲೆ ನಿಧಾನಕ್ಕೆ ನನಗೆ ಹೇಳ್ತಾರೆ, ಇಲ್ಲ ಅದು ಹಿಂಗಾಯ್ತು, ಹಿಂಗಾಗೋಯ್ತು, ಈಗ ಆಗೋಯ್ತು ಅಂತ. ಅಷ್ಟೇ ಒಂದು ಲುಕ್ಕು, ಆಮೇಲೆ ಸೈಲೆಂಟ್ ಆಗಿಬಿಡ್ತೀನಿ. He doesn't like to speak lies and he doesn't like people who speak lies. ನನಗೆ ಅದೊಂದಿದೆ. He doesn't speak and he doesn't like. ನಾನು ತಪ್ಪು ಮಾಡಿದ್ರೆ ಹೇಳ್ಬಿಡ್ತೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ, ಅದು ಯಾವುದೇ ವಿಷಯ ಆಗಲಿ. ಆಮೇಲೆ ನನಗೆ ನನ್ನ ಎದುರುಗಡೆ ಇರೋರು ನನಗೆ ಹಂಗೆ ಇರಬೇಕು. ನನಗೆ ಯಾರನ್ನ ಸುಳ್ಳು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗಲ್ಲ ನನಗೆ. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ, ಈ ಪ್ರೋಗ್ರಾಮ್ನ ನಾನು ಹೇಳಿದಾಗ ನಾನು ಒಂದೇ ಒಂದು ಮಾತು ಹೇಳಿದ್ದೆ ನನ್ನ ಹೆಂಡತಿಗೆ. ಆ ಒಂದೇ ಒಂದು ಪಾಯಿಂಟಿಗೆ ಅವಳು ಒಪ್ಕೊಂಡಿದ್ದು. ನೋಡಿ, ಇವತ್ತು ಮ್ಯಾರೇಜಸ್ ಚಿಕ್ಕ ಚಿಕ್ಕದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲರೂ ಎರಡು ದಾರಿ ನೋಡ್ಕೊಳ್ತಾ ಇದ್ದಾರೆ, ಆಯಿತಾ. ಇವಾಗ ಆಲ್ಮೋಸ್ಟ್ ನಮ್ಮದು ಫ್ರೆಂಡ್ಶಿಪ್ದನ್ನೆಲ್ಲ ನೆನೆಸ್ಕೊಂಡು ನಮ್ಮದು ಮದುವೆ ಆಗಿರೋದು ನೆನೆಸ್ಕೊಂಡ್ರೆ 40 ಇಯರ್ಸ್. ಈ 40 ಇಯರ್ಸಲ್ಲೂ ವಿ ಹ್ಯಾವ್ ಮೇಂಟೈನ್ ದ ರೆಸ್ಪೆಕ್ಟ್, ಸೇಮ್ ರೆಸ್ಪೆಕ್ಟ್ ಈಗಲೂ. ಆಮೇಲೆ ನಮಗೆ ರೀಗಿ ಅವೆಲ್ಲ ಇಲ್ಲ, ಏನೋ ಬಾರೋ ಹಂಗೆ ಮಾತಾಡೋದು, ನಾವು ಹಂಗೆ ಫ್ರೆಂಡ್ಸಲ್ಲಿ ಹೆಂಗಿದ್ವು ಹಂಗೆ ಈಗಲೂ ಮಾತಾಡೋದು. ನಾನು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಅವಳು ಒಂದು ಮಾತು, ಅವಳು ಏನು ಹೇಳಬೇಕು ಅಂತೇಳಿ ಅದು ನಾನು ಹೇಳ್ಬಿಡ್ತೀನಿ. ಆ 81ಇಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋವ್ರಿಗೂ ಆ ಡೇಸ್ ಆರ್ ವೆರಿ ನೈಸ್ ಅಂತ ಹೇಳಿದ್ರು ಗೊತ್ತಾ. ನಾವು ವಿಧಾನಸೌಧ ಹೋಗೋಕ್ಕೆ ಡೈಲಿ ಜೋಳ ತಿಂತಾಯಿದ್ವಿ, ವಾಕ್ ಮಾಡ್ತಾಯಿದ್ವಿ. ಯಾಕಂದರೆ ವರ್ಕು ಅಷ್ಟಿರಲಿಲ್ಲ ನನಗೆ, ಸಿಂಪಲ್ ಆಗಿತ್ತು. ನಮ್ಗೆ ಏನು ಇದ್ದಾಗ ಲೈಫ್ ಬ್ಯೂಟಿಫುಲ್. ಎಲ್ಲ ಬಂದ ಮೇಲೆ ಲೈಫಲ್ಲಿ ಏನೋ ಕಳ್ದಂಗೆ ಆಗೋಗ್ಬಿಡುತ್ತೆ, ಆಯಿತಾ. ಅದನ್ನು ನಾವು ಕಳ್ಕೊಬಾರ್ದು. ಅವ್ರ ಜೊತೆ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋದು, ದಟ್ ಈಸ್ ಒನ್ ಪಾಯಿಂಟ್ ದಟ್ ತುಂಬಾ ಮಿಸ್ ಮಾಡಿಕೊಂಡೆ. ಅದು ಬಿಟ್ಟರೆ ನಾಟ್ ಮಚ್. ಆ್ಯಕ್ಚುಲಿ ನಾನು ಸತ್ಯ ಸಿನಿಮಾದಲ್ಲಿ ಅವ್ರನ್ನೇ ಇನ್ಸ್ಪಿರೇಷನ್ ಇಟ್ಕೊಂಡು ಹಾಡು ಮಾಡಿದ್ದೆ. ಓ ನನ್ನ ದೇವತೆ ಕೇಳಮ್ಮ ಈ ಗೀತೆ, ಕೇಳಮ್ಮ ಈ ಗೀತೆ, ಉಸಿರಿನಲ್ಲಿ ಚೇತನ ತುಂಬು, ನಾ ಹಾಡುವೆ, ನಾ ಹಾಡುವೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಆಸರೆ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿಸಿರುತ್ತೆ.
ಅದು ಸಿಕ್ಕಿದಾಗ ಯು ಫೀಲ್ ಎಸ್ ಅಂದ್ಕೊಂಡಂತ ಅದು ನನಗೆ ನನ್ನ ವೈಫ್ ಕಡೆಯಿಂದಾಗಿದೆ. ಈ ನಿಮ್ಮ ಈ ಕಾರ್ಯಕ್ರಮದ ಟೈಟ್ಲ್ ಏನಿದೆ ಅದಕ್ಕೆ ಅವ್ರು ತುಂಬಾ ಆ್ಯಪ್ಟು ಅಂತ ನಾನು ಫೀಲ್ ಆಗ್ತೀನಿ. ಜನ್ಮದ ಗೆಳತಿ, ನನ್ನ ಜನ್ಮದಲ್ಲಿ ಗೆಳತಿಯಾಗೇ ಬರ್ತಾ ಇರಲಿ. ಈಸ್ ಅ ಲವ್ಲಿ ಹಸ್ಬೆಂಡ್. That is it. I don't want to speak anything more. ಬೇಡಿದಾಗ ದೇವರೇ ನೀಡುತ್ತಾನೆ ಆಸರೆ, ಬೇಡದೇನೆ ನೀಡಿದಂತ ನನ್ನ ದೈವವೇ ಓ ನೀನಲ್ಲವೇ. ಇದು ಇವತ್ತಿನ ಜನ್ಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.